ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಇಂಗ್ಲಿಷನ್ನು ಓದಲಿಕ್ಕೆ ಬರೋದಿಲ್ವಾ? ಇಂಗ್ಲಿಷ್ ABCD ಇಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ABCDನೂ ಬರೋದಿಲ್ವಾ? ನಿಮಗೆ ಇಂಗ್ಲಿಷನ್ನು ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನನ ಅಳವಡಿಸ್ಕೋಬೇಕು. ಹೇಗೆ, ಯಾರು ಹೇಳ್ಕೊಡ್ತಾರೆ ಅದನ್ನು ಅಂತ ನೀವು ಇಷ್ಟು ದಿನ ತುಂಬ ಓದಾಡ್ತಿದ್ರಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ABCDನ ಹೇಗೆ ಓದಬೇಕು ಮತ್ತು ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ. ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಸ್ನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು, ನೀವು ಇಂಗ್ಲಿಷ್ನ ಸಿಂಪಲ್ ಆಗಿ ಕಲಿಬಹುದು. ಓಕೆ, ಸೊ ಹಾಗಾದರೆ ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಹಾಗಾದರೆ ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು. ಈಗ ನೀವೆಲ್ಲ ಇಲ್ಲಿ ಬಂದಿರೋದು ಇಂಗ್ಲೀಷನ್ನು ಓದೋದು ಬರೆಯೋದು, ನಿಮ್ಮ ರೀಡಿಂಗ್ ಮತ್ತು ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ರೈಟ್? ಅಥವಾ ನಿಮ್ಮಲ್ಲಿ ಕೆಲವರಿಗೆ ಓದಲಿಕ್ಕೆ ಗೊತ್ತಿಲ್ಲ, ಫಸ್ಟಿಂದನೇ ಗೊತ್ತಿಲ್ಲ, ನಿಮಗೆ ABCD ಬಿಟ್ಟರೆ ನಿಮಗೆ ಬೇರೆ ಏನೂ ಬರಲ್ಲ ಅನ್ನೋರು ಇದ್ದೀರಾ, ರೈಟ್? ಈಗ ABCD ಕಲೀಲಿಕ್ಕೆ, ಇಂಗ್ಲೀಷನ್ನು ಕಲೀಲಿಕ್ಕೆ, ಇಂಗ್ಲೀಷನ್ನು ಓದೋದನ್ನು ಮತ್ತು ಬರೆಯೋದನ್ನು ಕಲೀಲಿಕ್ಕೆ ಒಂದು ಸಿಂಪಲ್ ವಿಧಾನ ಇದೆ. ಆ ವಿಧಾನದಲ್ಲಿ ನಿಮಗೆ ಒಂದಷ್ಟು ವಿಷಯಗಳಿದ್ದಾವೆ. ಆ ವಿಷಯಗಳು ಎಲ್ಲದನ್ನೂ ತಿಳ್ಕೊಂಡಾಗ ನಿಮಗೊಂದು 90 to 95% ಇಂಗ್ಲೀಷನ್ನು ಕಂಪ್ಲೀಟಾಗಿ ಓದ್ಬೋದು. ಇನ್ನು ಒಂದು ಹೆಜ್ಜೆ ಮುಂದಿಟ್ಟರೆ 100% ಇಂಗ್ಲೀಷನ್ನು ಕಲಿಬೋದು. ಆ ಒಂದು ಹೆಜ್ಜೆ ಯಾವುದು ಅಂತ ನಾನು ಸ್ವಲ್ಪ ಲೇಟಾಗಿ ಹೇಳ್ತೀನಿ. ಈಗ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ, ಓದೋದನ್ನು ಮತ್ತು ಬರೆಯೋದನ್ನು ಕಲಿಬೇಕು ಅಂತ ಹೇಳಿದ್ರೆ, ನಾನು ಹೇಳಿದ್ರೆ ಏನೋ ವಿಧಾನ ನಾವು ಫಾಲೋ ಮಾಡಬೇಕು ಅಂತ. ಏನು ವಿಧಾನ? ಲೆಟ್ಸ್ ಸಿ. ಈಗ ನೋಡಿ, ಇಲ್ಲಿ ಈ ಪದಗಳು ಕಾಣಿಸ್ತಾ ಇದೆಯಾ? ಈ ವರ್ಡ್ಸ್ ಕಾಣಿಸ್ತಾ ಇದೆಯಾ? ನೀವು ದೊಡ್ಡದಾಗಿ ಫೋನ್ನ ಈ ಥರ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳಿದ್ದು ನಾನು. ಈ ಥರ ಮಾಡಿ. ಯಾರಿಗೆ ಕಾಣಿಸ್ತಾ ಇಲ್ಲ? ನಾನು ಕಾಣಿಸ್ತಾ ಇದ್ದೀನಾ? ನೋಡಿ, ನೀವು ಅಂದರೆ ನಿಮ್ದು ನೆಟ್ವರ್ಕ್ ಇಶ್ಯೂ ಇರುತ್ತೆ, ಇಲ್ಲಾಂದರೆ ನೀವು ಲೆಫ್ಟ್ ಆಗಿ ಮತ್ತೆ ಜಾಯ್ನ್ ಆಗ್ರಿ, ಅದೇ ಲಿಂಕಿಂದ ಮತ್ತೆ ಜಾಯ್ನ್ ಆಗ್ರಿ. ಹಾಂ, ಒಂದು ಸರ್ ಲೆಫ್ಟ್ ಆಗ್ರಿ, ಲೆಫ್ಟ್ ಆಗಿಬಿಟ್ಟು ಜಾಯ್ನ್ ಆಗ್ರಿ. ಈಗ ನೋಡಿ, ಈ ಪದಗಳನ್ನು ಯಾರಾದರೂ ಓದ್ತೀರಾ? ಓದೋಕ್ಕೆ ಇದು ಚಿಕ್ಕದಾಗಿ ಕಾಣಿಸ್ತಾ ಇದೆಯಾ, ದೊಡ್ಡದಾಗಿದೆ ತಾನೇ? ಅಲ್ಲ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿ. ಒಂದು ನಿಮಿಷ, ನಾನು ಕೇಳಿದ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಇದು ಎಲ್ರಿಗೂ ದೊಡ್ಡದಾಗೆ ಕಾಣಿಸ್ತಾ ಇದೆ ತಾನೆ, ತುಂಬ ಚಿಕ್ಕದಾಗಿಲ್ವಲ್ಲ? ಹಾಂ, ಒಂದು ವೇಳೆ ನಿಮಗೆ ಚಿಕ್ಕದಾಗಿದೆ ಅಂತ ಹೇಳಿದ್ರೆ ನೀವು ಸ್ಕ್ರೀನ್ನ ಸ್ವಲ್ಪ ಹಿಂಗೆ ಝೂಮ್ ಮಾಡ್ಕೊಳ್ಳಿ, ಆವಾಗ ಇದು ದೊಡ್ಡದಾಗಿ ಕಾಣುತ್ತೆ. ಓಕೆ, ಹಾಂ. ಸೊ ಈಗ ಈ ವರ್ಡ್ಸನ್ನು ಯಾರಾದರೂ ಓದೋಕ್ಕಾದರೆ ಓದ್ರಿ. ಇದು ದೊಡ್ಡ ದೊಡ್ಡ ಪದಗಳು. ಈ ವರ್ಡ್ಸನ್ನು ಯಾರಾದರೂ ಸುಮ್ಮನೆ ಜಸ್ಟ್ ನಾನೊಂದು ಇದಕ್ಕೋಸ್ಕರ ಓದ್ಬೋದು ಯಾರಾದರೂ? ಸರಿ, ಇದನ್ನು ಕಲಿಯೋಕ್ಕೆ ನಾವು ಬಂದಿರೋದಿಲ್ಲಿ, ನೀವು ಇದನ್ನೇ ಓದ್ರಿ ಅಂತ ಹೇಳಿದ್ರೆ ಹೆಂಗೆ ಸರ್ ಅಂತ ಕೇಳಬೇಡಿ. ನಾನು ಜಸ್ಟ್ ಫಾರ್ ಇದು ಎಷ್ಟರ ಮಟ್ಟಿಗೆ ನೀವು ಕೂಡಿಸ್ತೀರಿ. ಹಾಂ, ಯಾರಿಗಾದ್ರೂ ಓದೋಕ್ಕಾಗುತ್ತಾ? ಓದೋರು ಯಾರಾದರೂ ಇದ್ದರೆ ಓದ್ರಿ. ಓಕೆ, ಸೊ ಇವೇ ಪದಗಳು ಈ ಕಡೆ ಬರೆದಿರೋದು. ನಾನು ಸ್ವಲ್ಪ ಬಿಡಿಸಿ ದೂರ ಬರೆದಿದ್ದೀನಿ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಇದು ರಿಯಲ್ ಪದಗಳು. ಹಾಂ, ಓಕೆ. ಸೊ ಯಾರಾದರೂ ಓದ್ತೀರಾ? ಇಂಟ್ರೊಡಕ್ಷನಾ? ಹಾಂ, ಇನ್ಕಾಂಪ್ರಿಹೆನ್ಸಿಬಿಲಿಟಿ. ಓಕೆ, ನೆಕ್ಸ್ಟು
interdependent, ಹ್ಞೂ optimistically, ಓಕೆ interconnectedness. ಹ್ಞೂ ಬಾಯ್ತಿರ್ಬೋದು ಸರ್ ಅದು. ಓಕೆ ಹಾಂ ಇನ್ನು ಯಾರಾದರೂ ಹೇಳ್ತೀರಾ? ಓಕೆ ಈಗ ಇದೇನೂ ಇಲ್ಲ, ಇದನ್ನು ನೀವು ಈಗ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಈ 1 hour ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ನಾನು ಹೇಳ್ತಿರ್ಬೇಕಾದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಈಗ ಈ ಪಾಠ ಮುಗಿಯೋಷ್ಟರಲ್ಲಿ ಈ ಪಾಠ ಅಲ್ಲ, ಈ 1 hour ಮುಗಿಯೋಷ್ಟರಲ್ಲಿ 8-9 ಅಷ್ಟರಲ್ಲಿ ನಿಮಗೆ ಈ ಎಲ್ಲ ಪದಗಳನ್ನು ಈಸಿಯಾಗಿ ಓದೋ ಥರ ನಾನು ಹೇಳ್ಕೊಡ್ತೀನಿ. ಓಕೆ, ಟೈಮ್ ಸಾಲುತ್ತೋ ಇಲ್ಲ ಅಂತ ನೋಡೋಣ. ಓಕೆ, ಸೊ ಇದು ಇನ್ಕಾಂಪ್ರಿಹೆನ್ಸಿಬಿಲಿಟೀಸ್, ಇದು ಇಂಟರ್ಡಿಪೆಂಡೆನ್ಸ್, ಇದು ಆಪ್ಟಿಮಿಸ್ಟಿಕ್ಲಿ, ಇದು ಇಂಟರ್ಕನೆಕ್ಟೆಡ್ನೆಸ್, ಇದು ಡಿಸ್ಪ್ರಪೋರ್ಷನೆಟ್ಲಿ, ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಏನಪ್ಪ ಇವರು ಇಷ್ಟು ಫಾಸ್ಟಾಗಿ ಓದ್ಬಿಟ್ರು, ಏನು ಅರ್ಥ ಆಗಿಲ್ಲ ನಮಗೆ ಅಂತ ಅನ್ಕೋಬೇಡಿ. ನೀವು ಇದೇ ಥರನೇ ಓದ್ಬೋದು. ಈ 1 hourಲ್ಲೇ ಸಾಕು ಇದಿಷ್ಟನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡು ಓದೋಕ್ಕೆ. ಸ್ವಲ್ಪ ನಾವು ತಲೆ ಉಪಯೋಗಿಸ್ಬೇಕು, ಏನೂ ಇಲ್ಲ, ಸಿಂಪಲಾಗಿ ನಾನು ಹೇಳ್ತೀನಿ ನೋಡಿ. ಈಗ ಎಲ್ರಿಗೂ ನಿಮಗೆ ಗೊತ್ತು ಇಂಗ್ಲೀಷ್ ಅಕ್ಷರಗಳು ABCD ಎಲ್ರಿಗೂ ಗೊತ್ತು ಅಲ್ವಾ? ಸೊ ABCDನೂ ಯಾರೋ ಗೊತ್ತಿಲ್ಲದೆ ಇರೋರು ಯಾರಾದರೂ ಇದ್ದರೆ ಇಲ್ಲೇ ಇದೆ ಎಲ್ಲ. ಸೊ ಇದು ಸ್ಮಾಲ್ ಲೆಟರ್ಸ್, ಇದು ಕ್ಯಾಪಿಟಲ್ ಲೆಟರ್ಸ್. ಕ್ಯಾಪಿಟಲ್ ಲೆಟರ್ಸು ದೊಡ್ಡದಾಗಿರುತ್ತೆ, ಸ್ಮಾಲ್ ಲೆಟರ್ಸು ಚಿಕ್ಕದಾಗಿರುತ್ತೆ. ಕ್ಯಾಪಿಟಲ್ ಲೆಟರ್ಸನ್ನು ಎಲ್ಲಿ ಬಳಸ್ತೀವಿ ನಾವು, ಅದೀಗ ಬೇಡ ನಿಮಗಿಲ್ಲ ಅಂದ್ರೂ. ಕ್ಯಾಪಿಟಲ್ ಲೆಟರ್ಸ್ ಸಾಮಾನ್ಯವಾಗಿ ಎಲ್ಲಿ ಬಳಸ್ತೀವಿ ಅಂದರೆ ಹೆಸರು, ಊರ ಹೆಸರು, ವ್ಯಕ್ತಿಯ ಹೆಸರು ಅಥವಾ ಸ್ಥಳದ ಹೆಸರು, ಈ 3 ಫಸ್ಟಿಗೆ ನಾವು ಕ್ಯಾಪಿಟಲ್ ಲೆಟರ್ ಬಳಸ್ತೀವಿ. ಈಗ ನನ್ನ ಹೆಸರು ಅನಿಲ್ ಕುಮಾರ್ ಅಂತಿದೆ. ಅನಿಲ್ ಕುಮಾರ್ ಅಂತ ನಾನು ಎ ಅಂತ ಬರಿಬೇಕಾದ್ರೆ ನಾನು ಕ್ಯಾಪಿಟಲ್ ಬರಿತೀನಿ, ಈ ಅಕ್ಷರ ಬರಿತೀನಿ, ಇದು ಬರೆಯಲ್ಲ. ಓಕೆ, ಸೊ ನಿಮ್ಮ ಹೆಸರು ಜ್ಯೋತಿ ಅಂತಿದ್ದರೆ ಜೆ ಬರಿಬೇಕಾದ್ರೆ ನೀವು ಈ ಜೆ ಬರಿಬೇಕು. ಓಕೆ, ಸೊ ಈ ಜೆ ಬರೆಯಂಗಿಲ್ಲ ಅಂತಲ್ಲ, ಅದು ಹಾಗೆ, ಅದು ರೂಲ್ ಅದು. ಓಕೆ, ಸೊ ಈಗ ನಾವು ಸಾಮಾನ್ಯವಾಗಿ ಓದ್ಕೊಂಬಂದಿರೋದೇನು, ABCDEFG HIJKLMN OPQRSTUVWXYZ ಈ ಥರ ನಾವು ಇಂಗ್ಲೀಷನ್ನು ಓದ್ತಾ ಬಂದಿದ್ದೀವಿ. ಬಟ್ ಇದೇನಿದೆ, ಈ ನಾವು ಇಲ್ಲಿವರೆಗೆ ನೀವು ಏನು ಓದ್ಕೊಂಬಂದಿದ್ದೀರಾ ಅದು ಪದದಲ್ಲಿ ಎಲ್ಲೂ ಬರೋದಿಲ್ಲ. ಎ ಬಿಟ್ಟರೆ ಎ ಬರುತ್ತೆ, ಇ ಬರುತ್ತೆ, ಐ ಬರುತ್ತೆ, ಓ ಬರುತ್ತೆ, ಯು. ಸೊ ಈ 5 ಅಕ್ಷರಗಳು ಶಬ್ದ ಏನಿದೆ ಅದು ಬರುತ್ತೆ ಪದದಲ್ಲಿ. ಮಿಕ್ಕಿದ್ದು ಯಾವುದು, ಪಿ ಅಂತ ಎಲ್ಲೂ ಬರೋದಿಲ್ಲ, ಕ್ಯೂ ಅಂತ ಎಲ್ಲೂ ಬರೋದಿಲ್ಲ, ಆರ್ ಅಂತ ಎಲ್ಲೂ ಬರೋದಿಲ್ಲ, ಎಸ್ ಅಂತ ಎಲ್ಲೂ ಬರೋದಿಲ್ಲ. ಎಸ್ ಅಂತ ನೀವು ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ರೆ YES ಹಾಕಬೇಕು, ಆವಾಗಲೇ ಅದು ಎಸ್ಸು, ಇಲ್ಲ ಅಂದರೆ. ಹಾಗಾಗಿ ಈ ಅಕ್ಷರಗಳನ್ನ ನೀವು ಯಾವುದೇ ಒಂದು ಪದದಲ್ಲಿ ತಗೊಳ್ಳಿ, ಆ ಪದದಲ್ಲಿ ಈ ಅಕ್ಷರಗಳು ಶಬ್ದ ಬರೋದೇ ಇಲ್ಲ. ಹಾಗಾದರೆ ಇಂಗ್ಲೀಷನ್ನು ಓದೋದು ಹೇಗೆ? ಸೊ ಇಂಗ್ಲೀಷನ್ನು ಓದೋದಕ್ಕಿಂತ ಮುಂಚೆ ನಾವು ಕನ್ನಡಕ್ಕೆ ಹೋಗೋಣ. ಕನ್ನಡನ ನಾವು ಯಾವ ಥರ ಓದಿದ್ವಿ, ಕನ್ನಡ ನಾವು ಹೇಗೆ ಕಲ್ತ್ವಿ ಅನ್ನೋದನ್ನು ಫಸ್ಟು ಕನ್ನಡ ನೋಡೋಣ. ಕನ್ನಡ ಹೇಗೆ ಅಂತ. ಸೊ ಇದೆಲ್ಲರಿಗೂ ಗೊತ್ತಲ್ಲ, ಕ್ಯಾಪಿಟಲ್ ಲೆಟರ್ಸ್ ABCD, ಸ್ಮಾಲ್ ಲೆಟರ್ಸ್. ಸ್ಮಾಲ್ ಲೆಟರ್ಸಲ್ಲಿ ನಿಮಗೆ ಕೆಲವು ಸಲ ಬೇರೆ ಥರ ಬರ್ಬೋದು, ಅಂದರೆ ಬರಿಬೇಕಾದ್ರೆ ಅದು ಹ್ಯಾಂಡ್ ರೈಟಿಂಗಲ್ಲಿ ಬೇರೆ ಥರ ಬರ್ಬೋದು. ಓಕೆ, ಈಗ ನಾವೇನು ಮಾಡೋಣ, ಕನ್ನಡಕ್ಕೆ ಹೋಗೋಣ. ಫಸ್ಟ್ ಕನ್ನಡ ನೋಡೋಣ. ಕನ್ನಡ ಅಕ್ಷರಮಾಲೆ ಹಾಗೂ ಕಾಗುಣಿತ ಬಳಕೆ. ಕನ್ನಡ ನಿಮ್ಗೆ ಹೆಂಗೆ ಓದೋಕ್ಕೆ ಬರುತ್ತೆ, ನೀವು ಹೇಗೆ ಕನ್ನಡನ ಕಲ್ತ್ರಿ? ಕನ್ನಡನ ನಾವು ಓದೋದು ಬರೆಯೋದನ್ನು ಶಾಲೆಗೆ ಹೋಗಿ ಕಲ್ತ್ವಿ ಅಲ್ವಾ? ಶಾಲೆಗೆ ಹೋಗಿ ಕಲ್ತ್ವಿ. ಶಾಲೆಯಲ್ಲಿ ಕಲ್ತಿದ್ದೇನು, ಆ ಇಂದ ಅಹ ತನಕ ಇದು ಸ್ವರಗಳು, ಆ ಇಂದ ಅಹ ತನಕ ಸ್ವರಗಳು. ಆಮೇಲೆ ಕಾಯಿಂದ ಳ, ಕಾಯಿಂದ ಳ ತನಕ ವ್ಯಂಜನಗಳು. ಓಕೆ, ಈಗ ನಾವು ಒಂದು ಪದದಲ್ಲಿ ಇಲ್ಲಿ ಅರ ಅಂತಿದೆ, ಇಲ್ಲಿ ಮರ ಅಂತಿದೆ, ಇಲ್ಲಿ ದನ, 3 ಅಕ್ಷರ, ಅಮರ, ಕನಕ, ಅರಸ, 4 ಅಕ್ಷರ, ಗರಗಸ, ಜನಗಣ. ಇವೆಲ್ಲ ಎಲ್ಲಿದ್ದಾವೆ? ಈ ಅಕ್ಷರಗಳು ಎಲ್ಲ ಇದರಲ್ಲಿ ಎಲ್ಲಿದ್ದಾವೆ ನಿಮಗೆ? ಈ ಅಕ್ಷರಗಳಲ್ಲಿ ಇದನ್ನು ಹೆಂಗೆ ಓದ್ತೀರ ನೀವು? ಈ ಅಕ್ಷರಗಳು ನಿಮಗೆ ವರ್ಣಮಾಲೆಯಲ್ಲಿ ಎಲ್ಲಿದೆ? ಅರ ಅನ್ನೋದಿದೆಯಲ್ವಾ, ಎಲ್ಲಿದೆ? ಇಲ್ಲಿದೆ, ಆ ಇಲ್ಲಿದೆ, ರಾ ಇಲ್ಲಿದೆ, ಹೌದಾ? ಸೊ ಇದನ್ನು ನಾವು ಏನಂತ ಓದಿದ್ದೀವಿ? ಆ ಅಂತಲೇ ಓದಿದ್ದೀವಿ. ಇದನ್ನು ಏನಂತ ಓದಿದ್ದೀವಿ? ರಾ ಅಂತ ಓದಿದ್ದೀವಿ, ರೈಟ್?
ರಾ ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ಇದರ ಶಬ್ದ ಏನು? ಈ ಅಕ್ಷರದ ನಿಮಗೆ ಈ ಥರ ಕಾಣಿಸ್ತಾ ಇದೆಯಲ್ವಾ ದುಂಡಿಕೆ, ಇದರ ಉಚ್ಚಾರಣೆ ಏನು? ರಾನೆ. ಈ ಅಕ್ಷರದ ಉಚ್ಚಾರಣೆ ಏನು? ರಾನೆ. ರೈಟ್. ಹಾಗೆ ಇನ್ನು ತರಹ ಎಲ್ಲಿದೆ? ತಾ ಎಲ್ಲಿದೆ? ತಾ ಇಲ್ಲಿದೆ. ರಾ ಎಲ್ಲಿದೆ? ಇಲ್ಲಿದೆ. ಹಾ ಎಲ್ಲಿದೆ? ಹಾ ಇಲ್ಲಿದೆ. ಓಕೆ. ಸೊ ಈಗ ನೋಡಿ, ಇಲ್ಲಿರೋ ಅಕ್ಷರಗಳು, ಇಲ್ಲಿ ಈ ಪದಗಳಲ್ಲಿ ಬರುವಂತಹ ಎಲ್ಲ ಅಕ್ಷರಗಳಿಗೂ ನಿಮಗೆ ಈ ವರ್ಣಮಾಲೆಯಲ್ಲಿದೆ. ಹೌದಾ? ವರ್ಣಮಾಲೆಯಲ್ಲಿ ಎಲ್ಲ ಅಕ್ಷರಗಳು ನಿಮಗೆ ಸ್ಪಷ್ಟವಾಗಿ ಅದರ ಉಚ್ಚಾರಣೆಯೊಂದಿಗೆ, ಅದರ ಉಚ್ಚಾರಣೆ ಏನು? ಅದೇ ಉಚ್ಚಾರಣೆ ಇಲ್ಲಿ ಏನು ನಾವು ಕಲ್ತಿದ್ದೀವಿ ಅದೇ ಉಚ್ಚಾರಣೆ ಇಲ್ಲಿ ಪದಗಳಲ್ಲಿ ಬಳಕೆಯಾಗಿದೆ. ಓಕೆ. ಸೊ ಇನ್ನು ಕೆಲವು ಪದಗಳು, ಇದು ವರ್ಣಮಾಲೆಯಲ್ಲಿ ನಿಮಗೆ ಸ್ವರಗಳು ವ್ಯಂಜನ ಇದೆ. ಇನ್ನು ಕೆಲವು ಪದಗಳಲ್ಲಿ ನಾವು ಕಾಗುಣಿತ ಬಳಸಬೇಕು. ಎಲ್ಲಿ? ಕ. ಸೊ ಈ ಕಾ ಅಂತ ಹೇಳಬೇಕು ಅಂದರೆ ಕಾನ ನಾವು ಎಳಿಬೇಕು ಅಂತ ಹೇಳಿದ್ರೆ ಕಾಗುಣಿತ ಬೇಕು. ಆವಾಗ ನಾವು ಆ ಹೇಳಬೇಕು. ಕಾ. ಕಿ ಕಿನ್ನರಿ. ಕೀಟ. ಕುರಿ. ಕೂಸು. ಕೃಪೆ. ಕೆ ಕೈ. ಕೋ ಕೌ ಕಂ ಕಹ. ಕಹ ಅಂತ ಹೇಳೋದಿಲ್ಲ, ಕಹ ಇಲ್ಲ, ಕಹ ಬಳಸೋದಿಲ್ಲ ನಾವು. ರೈಟ್. ಸೊ ಆ, ಕಾ, ಕಿ, ಕು, ಕೆ, ಕೈ, ಕೋ, ಕೌ, ಇದು ಈ ಥರ ನೀವು ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಕಾಗುಣಿತದ ಸಹಾಯ ತಗೋತೀವಿ. ಫಸ್ಟು ನಾವು ಅಕ್ಷರಮಾಲೆ, ಆಮೇಲೆ ಕಾಗುಣಿತದ ಸಹಾಯ. ರೈಟ್. ಏನೇ ಆದ್ರೂ ನಾವು ಈ ಅಕ್ಷರಗಳನ್ನು ಇಲ್ಲಿ ಹೇಗೆ ಕಲ್ತಿದ್ದೀವಿ? ಈಗ ಕಾಕಾ ಕಿ ಅಂತ ಕಲ್ತಿದ್ದೀವಿ. ಕೀಟ ಅಂತ ಬಂದಾಗ ಕೀಟ ಅಂತಲೇ ಓದ್ತೀವಿ ಅಲ್ವಾ? ಓಕೆ. ಸೊ ಕಾಗುಣಿತ ಆಯಿತು, ಅಕ್ಷರಮಾಲೆ ಆಯಿತು, ಕಾಗುಣಿತ ಆಯಿತು. ಇಷ್ಟು ಕಲ್ತ್ರೆ ಸಾಕಾ? ಕನ್ನಡ ಓದಲಿಕ್ಕೆ ಸಾಲದು. ಇನ್ನೂ ಏನೋ ಕಲಿಬೇಕು. ಏನದು? ಒತ್ತಕ್ಷರಗಳು. ಏನು ಕಲಿಬೇಕು ನಾವು? ಒತ್ತಕ್ಷರಗಳು ಕಲಿಬೇಕು. ಒತ್ತಕ್ಷರ ಹೇಗೆ? ಒತ್ತಕ್ಷರ ಅಂದರೆ ಯಾಕೆ ಒತ್ತಕ್ಷರ? ಒತ್ತಕ್ಷರ ಅಂದರೆ ಒಂದು ಅಕ್ಷರವನ್ನು ನಾವು ಒತ್ತಿ ಹೇಳಬೇಕಾದ್ರೆ ಅದರ ಕೆಳಗೆ ಅದರದ್ದೇ ಆದ ಅಥವಾ ಬೇರೆ ಅಕ್ಷರದ ಉಚ್ಚಾರಣೆ ಬರುವಂತಹ ಅಕ್ಷರಗಳನ್ನು ಅರ್ಧ ಅಕ್ಷರ ಹಾಕಬೇಕು. ಈಗ ಅಕ್ಕ ಅಂತಿದೆ, ಅಗ್ಗ, ಮಚ್ಚೆ, ಅಜ್ಜ. ಇಲ್ಲಿ ಗ ಒತ್ತಕ್ಷರ, ಇಲ್ಲಿ ಜ ಒತ್ತಕ್ಷರ, ಇಲ್ಲಿ ನಾ ಒತ್ತಕ್ಷರ, ನಾ, ಮ. ಇದನ್ನೆಲ್ಲ ನಾವು ಕಲ್ತಿದ್ದೀವಿ. ರೈಟ್. ಈಗ ಅಲ್ಲ ಅಂತ ಬಂದು ಅಂದರೆ ಆ ಎಲ್ಲಿದೆ? ಆ ಸ್ವರಗಳಲ್ಲಿದೆ. ಲಾ ಎಲ್ಲಿದೆ? ಲಾ ವ್ಯಂಜನದಲ್ಲಿದೆ. ಆ ಎಲ್ಲಿದೆ? ಇಲ್ಲಿ ನೋಡಿ, ಆ ಲಾ ಇದೆ. ಆಮೇಲೆ ಇದು ನಮಗೆ ಗೊತ್ತು, ಈ ಚಿಹ್ನೆ ಯಾವುದು? ಈ ಚಿಹ್ನೆ ಲಾ ಅಕ್ಷರದ ಒತ್ತಕ್ಷರ ಅಂತ ಗೊತ್ತು. ಈ ಚಿಹ್ನೆ ಯಾವುದು? ಮಾ ಅಕ್ಷರದ ಒತ್ತಕ್ಷರ ಅಂತ ಗೊತ್ತು. ಈ ಚಿಹ್ನೆ ಯಾವುದು? ನ ಅಕ್ಷರದ ಒತ್ತಕ್ಷರ ಗೊತ್ತು. ಇದೇನು? ರಾ ಅಕ್ಷರದ ಒತ್ತಕ್ಷರ. ಇವೆಲ್ಲ ಕಲ್ತಿದ್ದೀರಿ ತಾನೆ? ರೈಟ್. ಇವೆಲ್ಲದನ್ನು ನಾವು ಕಲ್ತಿದ್ದೀವಿ. ಇವೆಲ್ಲ ಎಲ್ಲಿದೆ? ವರ್ಣಮಾಲೆಯಲ್ಲಿದೆ. ಸೊ ಈಗ ನೀವು ಲೆಕ್ಕ ಹಾಕಿದ್ರೆ ಕಾಗುಣಿತ, ವರ್ಣಮಾಲೆ, ಆಮೇಲೆ ಒತ್ತಕ್ಷರಗಳು ಎಲ್ಲದನ್ನು ಲೆಕ್ಕ ಹಾಕಿದ್ರೆ ನೀವು ಸುಮಾರು ಒಂದು 300-400 ಅಥವಾ ಅದಕ್ಕಿಂತ ಮೇಲೇ